ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತ್ರಿವಿಕ್ರಮ್ ಅಕಾಡೆಮಿ ಚಾನಲ್. ತ್ರಿವಿಕ್ರಮ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಬಟನ್ ಕೂಡ ಪ್ರೆಸ್ ಮಾಡಿ. ಆಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ನಲ್ಲಿ ಬರುವಂತಹ ಆರ್ಟಿಕಲ್ಸ್ ಬಗ್ಗೆ ನೋಡೋಣ. ಇದರ ಬಗ್ಗೆ ಈಗಾಗಲೇ ಆರ್ಟಿಕಲ್ ಪಾರ್ಟ್ ವಿಡಿಯೋವನ್ನು ನಾವು ಈಗಾಗಲೇ ಅದರ ಬಗ್ಗೆ ನೋಡಿದ್ದೀವಿ. ಸೊ ಆ ಒಂದು ಆರ್ಟಿಕಲ್ ಪಾರ್ಟ್ ಫಸ್ಟ್ ವಿಡಿಯೋ ಬಗ್ಗೆ ತಾವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋದ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ತಾವು ಆರ್ಟಿಕಲ್ ಪಾರ್ಟ್ 1 ವಿಡಿಯೋವನ್ನು ನೋಡ್ಬೋದು. ಈಗ ಅದರ ಮುಂದುವರಿದ ಆರ್ಟಿಕಲ್ ಪಾರ್ಟ್ 2 ಈ ಒಂದು ವಿಡಿಯೋದಲ್ಲೇ ನೋಡೋಣ. ಡೆಫಿನೆಟ್ ಆರ್ಟಿಕಲ್ ದ, ಇದ್ರ ಬಗ್ಗೆ ನೋಡೋಣ. ಸೊ ಈಗಾಗಲೇ ನಾವು ನೋಡಿರ್ತಕ್ಕಂಥದ್ದು ಇಂಡೆಫಿನೆಟ್ ಆರ್ಟಿಕಲ್ ಮತ್ತು ಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಆರ್ಟಿಕಲ್ನಲ್ಲಿ ಎ ಮತ್ತು ಆ್ಯನ್ ಅನ್ನು ನೋಡಿದ್ದೀವಿ. ಈಗ ಡೆಫಿನೆಟ್ ಆರ್ಟಿಕಲ್ ದ. ಡೆಫಿನೆಟ್ ಆರ್ಟಿಕಲ್ ದ ಈಸ್ ಯೂಸ್ಡ್ ಬಿಫೋರ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ನೌನ್ಸ್. ಡೆಫಿನೆಟ್ ಆರ್ಟಿಕಲ್ ದನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಸಿಂಗುಲರ್ ಮತ್ತು ಪ್ಲೂರಲ್ ನೌನ್ಸ್ಗಳ ಹಿಂದೆ ಅದನ್ನು ಯೂಸ್ ಮಾಡ್ತೀವಿ. ಏಕವಚನ ಮತ್ತು ಬಹುವಚನ ನಾಮಪದಗಳ ಹಿಂದೆ. ಆ್ಯಂಡ್ ನೌನ್ ಈಸ್ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್. ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಆ ನಾಮಪದ ನಿರ್ದಿಷ್ಟವಾಗಿರಬೇಕು ಮತ್ತು ಸ್ಪೆಸಿಫಿಕ್ ಆಗಿರಬೇಕು. ಇದೇ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಬರ್ತಿರಬೇಕು. ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಡೆಫಿನೆಟ್ ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಯಾಕಂದರೆ ದ ನೇಮ್ ಇಂಡಿಕೇಟಿಂಗ್ ಇಟ್ ಸೆಲ್ಫ್ ಡೆಫಿನೆಟ್, ಅಂದರೆ ನಮಗೆ ನಿಶ್ಚಿತವಾಗಿ ಗೊತ್ತದ, ನಮಗೆ ನಿಶ್ಚಿತವಾಗಿ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ದನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ವೆನ್ ಸ್ಪೆಸಿಫಿಕ್ ಐಡೆಂಟಿಟಿ ಆಫ್ ದ ನೌನ್ ಈಸ್ ನೋನ್ ಟು ದ ರೀಡರ್. ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಆ ನಾಮಪದದ ಬಗ್ಗೆ ನಮಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಆ ಒಂದು ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ದ ಡಾಗ್ ದ್ಯಾಟ್ ಬಿಟ್ ಮೀ ರ್ಯಾನ್ ಅವೇ. ಹಿಯರ್ ವಿ ಟಾಕಿಂಗ್ ಅಬೌಟ್ ಸ್ಪೆಸಿಫಿಕ್ ಡಾಗ್, ದ ಡಾಗ್ ದ್ಯಾಟ್ ಬಿಟ್ ಮೀ. ಅಂದರೆ ಇಲ್ಲಿ ದ ಡಾಗ್ ಅಂತಂದರೆ ಆ ನಾಯಿ ಬಗ್ಗೆ ನಮಗೆ ಗೊತ್ತಿದೆ. ಆ ನಾಯಿ ನನ್ನನ್ನು ಕಳೆದು ಓಡ್ ಹೋಗಿದೆ. ದ ಡಾಗ್ ದ್ಯಾಟ್ ಬಿಟ್ ಮೀ ರ್ಯಾನ್ ಅವೇ. ಸೊ ಆ ನಾಯಿ ಬಗ್ಗೆ ನನಗೆ ಗೊತ್ತಿದೆ. ಹೀಗಾಗಿ ದ ಡಾಗ್ ಅಂತಕ್ಕಂಥದ್ದು ದ ಅನ್ನೋ ಆರ್ಟಿಕಲನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಅದೇ ರೀತಿ ಶಿ ಈಸ್ ದ ಬ್ರಿಲಿಯಂಟ್ ಸ್ಟೂಡೆಂಟ್. ಹಿಯರ್ ವಿ ಟಾಕಿಂಗ್ ಅಬೌಟ್ ಅ ಸ್ಪೆಸಿಫಿಕ್ ಗರ್ಲ್. ನಮಗೆ ಆ ಜಾಣೆ ವಿದ್ಯಾರ್ಥಿ ಯಾರು ಅನ್ನೋದು ನಮಗೆ ಇಲ್ಲಿ ಗೊತ್ತಿದೆ. ಶಿ ಈಸ್ ದ ಬ್ರಿಲಿಯಂಟ್ ಸ್ಟೂಡೆಂಟ್. ವಿ ಆರ್ ಗೋಯಿಂಗ್ ಟು ದ ಪಾರ್ಕ್. ವಿ ಆರ್ ಗೋಯಿಂಗ್ ಟು ದ ಪಾರ್ಕ್. ದ ಪಾರ್ಕ್ ಈಸ್ ಸ್ಪೆಸಿಫಿಕ್. ಇಲ್ಲಿ ದ ಪಾರ್ಕ್ ಅಂದರೆ ಇಲ್ಲಿ ಆರ್ಟಿಕಲ್ ದನ ಯೂಸ್ ಮಾಡಿದ್ವಿ. ದ ಪಾರ್ಕ್ ಅಂದರೆ ಆ ಪಾರ್ಕ್ ಬಗ್ಗೆ ನನಗೆ ಗೊತ್ತಿದೆ. ಆ ಪಾರ್ಕ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿದೆ. ದ ಪಾರ್ಕ್ ಈಸ್ ಸ್ಪೆಸಿಫಿಕ್, ನಿರ್ದಿಷ್ಟ. ಇಟ್ ಈಸ್ ನೋನ್ ಟು ದ ಸ್ಪೀಕರ್ ಆ್ಯಂಡ್ ದ ಲಿಸ್ನರ್ ಆರ್ ರೀಡರ್. ಸೊ ಆ ಪಾರ್ಕ್ ಯಾವುದು ಅನ್ನೋದು ಇಲ್ಲಿ ಓದುಗರೇ ಆಗಿರ್ಬೋದು ಅಥವಾ ಸ್ಪೀಕರೇ ಆಗಿರ್ಬೋದು, ಅದು ಗೊತ್ತಿದೆ ಅನ್ನೋದು. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಆರ್ಟಿಕಲ್ ದನ ಯೂಸ್ ಮಾಡ್ತೇವೆ. ಯೂಸ್ ಆಫ್ ಡೆಫಿನೆಟ್ ಆರ್ಟಿಕಲ್ ದ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡಿ. ವೆನ್ ಯು ಸ್ಪೀಕ್ ಆಫ್ ಪರ್ಟಿಕ್ಯುಲರ್ ಪರ್ಸನ್ ಥಿಂಗ್ ಆಲ್ರೆಡಿ ಮೆನ್ಷನ್ಡ್. ಯಾವಾಗ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ವಸ್ತು ಅಥವಾ ಒಂದು ಸ್ಥಳದ ಬಗ್ಗೆ ಅಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ ಅಂದರೆ ನಾವೇನು ಮಾಡ್ತೀವಿ, ದ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ದ ಬುಕ್ ಯು ಹ್ಯಾವ್ ರೀಡ್ ಈಸ್ ವೆರಿ ಫೈನ್. ಇಲ್ಲಿ ನೀನು ಆ ಪುಸ್ತಕವನ್ನು ಯಾವುದು ಓದಿದ್ದೀಯ ಅದು ಬಹಳ ಚೆನ್ನಾಗಿದೆ ಅಂದರೆ ಆ ಪುಸ್ತಕದ ಬಗ್ಗೆ ನನಗೆ ಗೊತ್ತಿದೆ. ದ ಬುಕ್. ಅದೇ ರೀತಿ ಐ ಸಾ ಎ ಗರ್ಲ್ ಇನ್ ದ ಪಾರ್ಕ್. ದ ಗರ್ಲ್ ವಾಸ್ ಕ್ರೈಂಗ್. ಐ ಸಾ ಎ ಗರ್ಲ್ ಇನ್ ದ ಪಾರ್ಕ್. ನೋಡಿ, ಐ ಸಾ ಎ ಗರ್ಲ್ ಇನ್ ದ ಪಾರ್ಕ್ ಅಂದರೆ ಒಂದು ಪಾರ್ಕ್ನಲ್ಲಿ ಆ ಹುಡುಗಿಯನ್ನು ನೋಡಿದೆ. ದ ಗರ್ಲ್ ವಾಸ್ ಕ್ರೈಂಗ್. ದ ಗರ್ಲ್ ಅಂದರೆ ಆ ಹುಡುಗಿ ಅಲ್ಲಿ ಅಳ್ತಾ ಇದ್ರು. ಆ ಹುಡುಗಿ ಬಗ್ಗೆ ನನಗೆ ಗೊತ್ತಿದೆ ಅನ್ನೋದು. ಸೊ ಇಂಥ ಒಂದು ನಿರ್ದಿಷ್ಟವಾಗಿ ಗೊತ್ತಿದ್ದಾಗ ಮಾತ್ರ ನಾವು ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಅದೇ ರೀತಿ ಬಿಫೋರ್ ಯೂನಿವರ್ಸಲ್ ಟ್ರೂತ್ ಅಂದರೆ ಈ ಯೂನಿವರ್ಸಲ್ ಟ್ರೂತ್ ಹಿಂದ್ಗಡೆಯೂ ಕೂಡ ನಾವು ದನ ಯೂಸ್ ಮಾಡ್ತೀವಿ. ಅಂದರೆ ಸತ್ಯ, ವಿಶ್ವದ ಸತ್ಯ ಅಂತ ನಾವು ಕರಿತೀವಿ. ದ ಸನ್, ದ ಮೂನ್, ದ ಅರ್ತ್, ದ ಸ್ಕೈ, ದ ಸ್ಟಾರ್. ಸೊ ಈ ಹಿಂದ್ಗಡೆ ನಾವು ಡೆಫಿನೆಟ್ ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಯಾಕಂದರೆ ಇವು ಯೂನಿವರ್ಸಲ್ ಟ್ರೂತ್, ಇವು ಯಾವತ್ತೂ ಶಾಶ್ವತವಾಗಿರ್ತಕ್ಕಂಥ ಸತ್ಯಗಳು ಅಂತ ನಾವು ಹೇಳ್ತೀವಿ. ಅಂದರೆ ಇವು ಯಾವತ್ತೂ ಸುಳ್ಳಾಗೋದಿಲ್ಲ. ಸನ್ ದಿನಾಲೂ ಸೂರ್ಯ ಉದಯ ಆಗ್ತಾನೆ ಮತ್ತು ಮುಳುಗ್ತಾನೆ. ಅದೇ ರೀತಿ ಚಂದ್ರ ಇರ್ಬೋದು, ಅರ್ತ್ ಭೂಮಿ ಇರ್ಬೋದು, ಸ್ಕೈ ಆಕಾಶ ಇರ್ಬೋದು, ಸ್ಟಾರ್ ನಕ್ಷತ್ರ ಇರ್ಬೋದು, ಇವು ಯಾವತ್ತೂ ಸತ್ಯವಾಗಿರ್ತಕ್ಕಂಥವು. ಸೊ ಇಂಥ ಹಿಂದ್ಗಡೆ ನಾವು ದನ ಯೂಸ್ ಮಾಡ್ತೇವೆ. ಅದೇ ರೀತಿ ಬಿಫೋರ್ ಹೋಲಿ ಬುಕ್ಸ್ ಅಂದರೆ ಪವಿತ್ರ ಗ್ರಂಥಗಳ ಹಿಂದೆ ನಾವು ದನ ಯೂಸ್ ಮಾಡ್ತೀವಿ. ನೋಡಿ, ದ ಭಗವದ್ಗೀತಾ, ದ ರಾಮಾಯಣ, ದ ಮಹಾಭಾರತ, ದ ಬೈಬಲ್, ದ ಕುರಾನ್.
ಸೊ ನೋಡಿ, ಇವೆಲ್ಲ ಆಯಾ ಧರ್ಮದ ಒಂದು ಪವಿತ್ರ ಗ್ರಂಥಗಳು. ಆ ಗ್ರಂಥಗಳ ಹಿಂದೆ ದ ಅನ್ನ ಯೂಸ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ ಪರೀಕ್ಷೆಯಲ್ಲಿ ಭಗವದ್ಗೀತಾ ಅಥವಾ ರಾಮಾಯಣ ಫಿಲ್ ದ ಕರೆಕ್ಟ್ ಆರ್ಟಿಕಲ್ ಅಂತಂದ್ಬಿಟ್ಟು ನಿಮಗೆ ಡ್ಯಾಶ್ ರಾಮಾಯಣ ಡ್ಯಾಶ್ ಭಗವದ್ಗೀತಾ ಅಂತಂದರೆ ಅಲ್ಲಿ ಎ ಮತ್ತು ಆ್ಯನ್ ಅನ್ನು ಯೂಸ್ ಮಾಡಬಾರ್ದು. ಅಲ್ಲಿ ಏನು ಯೂಸ್ ಮಾಡಬೇಕು ಅಂದರೆ ದನ ಯೂಸ್ ಮಾಡಬೇಕು. ಬಿಫೋರ್ ರಿವರ್, ಸೀಸ್, ಓಷಿಯನ್ಸ್. ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ದ ಅಂತಂದರೆ ರಿವರ್ಸ್, ಸೀಸ್, ಓಷಿಯನ್ ಅಂದರೆ ನದಿ, ಸಮುದ್ರಗಳು ಮತ್ತು ಸಾಗರಗಳ ಹಿಂದ್ಗಡೆ ದನ ಯೂಸ್ ಮಾಡ್ತೀವಿ. ದ ಕೃಷ್ಣ, ದ ಭೀಮಾ, ದ ತುಂಗ, ದ ಗಂಗಾ, ದ ಯಮುನಾ, ದ ಹಿಂದೂ ಸಿ, ದ ಅರೇಬಿಯನ್ ಸಿ, ದ ಅಟ್ಲಾಂಟಿಕ್ ಸಿ, ದ ಪೆಸಿಫಿಕ್ ಓಷಿಯನ್. ಸೊ ಇವುಗಳ ಹಿಂದ್ಗಡೆ ನಾವು ಏನು ಮಾಡ್ತೀವಿ, ದನ ಯೂಸ್ ಮಾಡ್ತೀವಿ. ಯಾಕಂದರೆ ಇವೆಲ್ಲನೂ ಏನಿವೆ, ನದಿ, ಸಮುದ್ರ ಮತ್ತು ಸಾಗರಗಳು ಇವೆ. ಬಿಫೋರ್ ಮೌಂಟೇನ್ಸ್, ಹಿಲ್ಸ್ ಆ್ಯಂಡ್ ಐಲ್ಯಾಂಡ್ಸ್. ಸೊ ಮೌಂಟೇನ್, ಹಿಲ್ಸ್ ಮತ್ತು ಐಲ್ಯಾಂಡ್ಸ್, ಪರ್ವತಗಳು ಮತ್ತು ಬೆಟ್ಟಗಳು, ಅದೇ ರೀತಿ ನಡುಗಡ್ಡೆಗಳ ಹಿಂದೆ ನಾವು ದನ ಯೂಸ್ ಮಾಡ್ತೀವಿ. ಉದಾಹರಣೆಗೆ ನೋಡೋದಾದರೆ ದ ಮೌಂಟ್ ಎವರೆಸ್ಟ್ ಪರ್ವತ ಇದೆ, ಅದರ ಹಿಂದ್ಗಡೆ ದ ಯೂಸ್ ಮಾಡಿವಿ. ದ ಹಿಮಾಲಯ, ದ ನಂದಿ ಹಿಲ್ಸ್, ದ ನೀಲಗಿರಿ ಹಿಲ್ಸ್, ದ ಸಹ್ಯಾದ್ರಿ ಹಿಲ್ಸ್, ಇವು ಹಿಲ್ಸ್ಗಳು. ಅದೇ ರೀತಿ ದ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್, ದ ದೇವಭಾಗ್ ಐಲ್ಯಾಂಡ್, ಇವೆಲ್ಲ ಐಲ್ಯಾಂಡ್ಗಳು. ಐಲ್ಯಾಂಡ್ ಹಿಂದ್ಗಡೆಯೂ ಕೂಡ ನಾವು ದನ ಯೂಸ್ ಮಾಡ್ತೀವಿ. ಅದೇ ರೀತಿ ಬಿಫೋರ್ ಡೆಸರ್ಟ್, ಮರುಭೂಮಿ ಹಿಂದ್ಗಡೆ ಕೂಡ ನಾವು ದನ ಯೂಸ್ ಮಾಡ್ತೀವಿ. ದ ಥಾರ್ ಡೆಸಾರ್ಟ್, ದ ಸಹಾರಾ ಡೆಸಾರ್ಟ್, ದ ಕಲಹರಿ ಡೆಸಾರ್ಟ್, ಮರುಭೂಮಿ ಹಿಂದ್ಗಡೆ ಕೂಡ ನಾವು ದನ ಯೂಸ್ ಮಾಡ್ತೀವಿ. ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಸಂಗೀತ ಉಪಕರಣಗಳ ಹಿಂದೆ ಕೂಡ ನಾವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೇವೆ. ಯಾವ್ಯಾವು? ದ ತಬ್ಲಾ, ದ ಫ್ಲೂಟ್, ದ ಗಿಟಾರ್, ದ ಹಾರ್ಮೋನಿಯಂ, ದ ಪಿಯಾನೋ, ದ ವಯೋಲಿನ್. ಸೊ ಇವುಗಳ ಹಿಂದ್ಗಡೆ ನಾವು ಈ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಹಿಂದೆ ದನ ಯೂಸ್ ಮಾಡ್ತೀವಿ. ಬಿಫೋರ್ ನ್ಯಾಷನಾಲಿಟಿ, ರಾಷ್ಟ್ರೀಯತೆ ಹಿಂದ್ಗಡೆ ಕೂಡ ದ ಯೂಸ್ ಮಾಡ್ತೀವಿ. ದ ಇಂಡಿಯನ್, ದ ಅಮೇರಿಕನ್, ದ ರಷ್ಯನ್. ಬಿಫೋರ್ ನೇಮ್ಸ್ ಆಫ್ ಡೈರೆಕ್ಷನ್, ಡೈರೆಕ್ಷನ್ಸ್ ಅಂದರೆ ದಿಕ್ಕುಗಳು, ದಿಕ್ಕುಗಳ ಹಿಂದ್ಗಡೆ ಕೂಡ ದ ಯೂಸ್ ಮಾಡ್ತೀವಿ. ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ದ ಸೌತ್. ಬಿಫೋರ್ ನೇಮ್ಸ್ ಆಫ್ ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ ಹಿಂದ್ಗಡೆ ಕೂಡ ದ ಯೂಸ್ ಮಾಡ್ತೀವಿ. ದ ಹಿಂದೂ, ದ ಪ್ರಜಾವಾಣಿ, ದ ವಿಜಯವಾಣಿ, ದ ಡೆಕ್ಕನ್ ಹೆರಾಲ್ಡ್. ಬಿಫೋರ್ ಮ್ಯಾಗ್ಝಿನ್ಸ್, ಮ್ಯಾಗ್ಝಿನ್ ಹಿಂದ್ಗಡೆ ಕೂಡ ನಿಯತಕಾಲಿಕೆಗಳು ಕೂಡ ನಾವು ದನ ಯೂಸ್ ಮಾಡ್ತೀವಿ. ದ ವೀಕ್, ದ ವಿಸ್ಡಮ್, ದ ಯೋಜನಾ, ದ ಕುರುಕ್ಷೇತ್ರ. ಬಿಫೋರ್ ಡೆಸಿಗ್ನೇಷನ್, ಸೊ ಪದವಿ ಹಿಂದ್ಗಡೆ ಕೂಡ ಅದ್ರ ಕೂಡ ನಾವೇನು ಮಾಡ್ತೀವಿ, ದನ ಯೂಸ್ ಮಾಡ್ತೀವಿ. ದ ಪ್ರೆಸಿಡೆಂಟ್, ಅಧ್ಯಕ್ಷರು, ದ ಚೀಫ್ ಮಿನಿಸ್ಟರ್, ದ ಚೇರ್ಮನ್, ದ ಕಮಿಷನರ್. ಸೊ ಮುಖ್ಯಮಂತ್ರಿ, ಚೇರ್ಮನ್ ಇರ್ಬೋದು, ಕಮಿಷನರ್ ಇರ್ಬೋದು, ಆಯುಕ್ತರು ಇರ್ಬೋದು, ಇದರ ಹಿಂದ್ಗಡೆ ದ ಯೂಸ್ ಮಾಡ್ತೀವಿ. ಬಿಫೋರ್ ಆರ್ಗನೈಜೇಷನ್, ಸಂಘಗಳ ಹಿಂದೆ ದ WHO, ದ ನಾಸಾ, ದ ಇಸ್ರೋ, ದ UNO, ದ ಯುನೆಸ್ಕೋ. ಬಿಫೋರ್ ಆರ್ಡಿನಲ್ಸ್, ಆರ್ಡಿನಲ್ಸ್ ಅಂದರೆ ನಾವು ಫಸ್ಟು, ಸೆಕೆಂಡು, ಥರ್ಡ್ ಅಂತೀವಲ್ಲ, ಸೊ ಆ ಆರ್ಡಿನಲ್ಸ್ ಹಿಂದ್ಗಡೆ ಕೂಡ ದ ಯೂಸ್ ಮಾಡ್ತೀವಿ. ದ ಫಸ್ಟ್, ದ ಸೆಕೆಂಡ್, ದ ಥರ್ಡ್ ಅಂತ. ಬಿಫೋರ್ ಟೈಟಲ್ಸ್, ಎಕ್ಸಾಂಪಲ್ ದ ಕಿಂಗ್, ದ ಕ್ವೀನ್, ದ ಪ್ರಿನ್ಸ್. ಸೊ ಆಯಾ ಒಂದು ಟೈಟಲ್ಸ್ಗಳ ಹಿಂದೆ ನಾವೇನು ಮಾಡ್ತೀವಿ, ಈ ಒಂದು ದನ ಯೂಸ್ ಮಾಡ್ತೀವಿ. ಬಿಫೋರ್ ಹಿಸ್ಟೋರಿಕಲ್ ಬಿಲ್ಡಿಂಗ್ ಆ್ಯಂಡ್ ಮಾನ್ಯುಮೆಂಟ್ಸ್, ಸೊ ಈ ಒಂದು ಐತಿಹಾಸಿಕ ಏನೋ ಬಿಲ್ಡಿಂಗ್ಸ್, ಕಟ್ಟಡಗಳಿರ್ತವೆ, ಸೊ ಆ ಒಂದು ಕಟ್ಟಡಗಳ ಹಿಂದೆಗಳು ಕೂಡ ನಾವು ದನ ಯೂಸ್ ಮಾಡ್ತೀವಿ. ದ ತಾಜ್ ಮಹಲ್, ದ ರೆಡ್ ಫೋರ್ಟ್, ದ ಗೋಲ್ ಗುಂಬಜ್, ಇವೆಲ್ಲ ಐತಿಹಾಸಿಕ ಒಂದು ಸ್ಮಾರಕಗಳು. ಬಿಫೋರ್ ನೇಮ್ಸ್ ಆಫ್ ಕಂಟ್ರಿ, ದ ಇಂಡಿಯಾ, ದ ಅಮೇರಿಕಾ, ದ ಇಟಲಿ, ದ ಜರ್ಮನಿ. ಸೊ ಆಯಾ ಒಂದು ರಾಷ್ಟ್ರಗಳ ಹಿಂದ್ಗಡೆ ದ ಯೂಸ್ ಮಾಡ್ತೀವಿ. ಬಿಫೋರ್ ಪಾರ್ಟ್ ಆಫ್ ಎ ಡೇ, ಒಂದು ದಿನದ ಭಾಗವನ್ನು ಸೂಚಿಸೋದಕ್ಕೆ ದನ ಯೂಸ್ ಮಾಡ್ತೀವಿ. ದ ಮಾರ್ನಿಂಗ್, ದ ಮಾರ್ನಿಂಗ್ ಅನ್ನೋದೇನಿದೆ, ಒಂದು ದಿನದ ಒಂದು ಭಾಗ, ಒಂದು ಪಾರ್ಟ್ ಅದು. ದ ನೂನ್, ದ ಮಧ್ಯಾಹ್ನ. ಅದೇ ರೀತಿ ದ ಆಫ್ಟರ್ನೂನ್, ದ ಈವ್ನಿಂಗ್, ದ ಡಾನ್, ಸಾಯಂಕಾಲ. ಸೊ ಇದರ ಹಿಂದ್ಗಡೆ ದನ ಯೂಸ್ ಮಾಡ್ತೀವಿ. ಬಿಫೋರ್ ಪಾರ್ಟ್ ಆಫ್ ದ ಬಾಡಿ, ದೇಹದ ಭಾಗಗಳ ಹಿಂದೆಗಳು ಕೂಡ ನಾವು ದನ ಯೂಸ್ ಮಾಡ್ತೀವಿ. ದ ಹೆಡ್, ತಲೆ, ತಲೆ ಏನಂದರೆ ದೇಹದ ಒಂದು ಭಾಗ. ದ ಫೇಸ್, ದ ನೆಕ್, ದ ನೋಸ್, ದ ಐಸ್. ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ, ದ ಬಿಗ್ಗೆಸ್ಟ್, ದ ಗ್ರೇಟೆಸ್ಟ್. ಸೊ ಆ ಒಂದು ಸೂಪರ್ಲೇಟಿವ್ ಡಿಗ್ರಿ ಏನಿದೆ ಅದರ ಹಿಂದ್ಗಡೆಯೂ ಕೂಡ ದನ ಯೂಸ್ ಮಾಡ್ತೀವಿ. ಬಿಫೋರ್ ಹೋಟೆಲ್ಸ್, ದ ಅಶೋಕ ಹೋಟೆಲ್, ದ ತಾಜ್ ಹೋಟೆಲ್, ಹೋಟೆಲ್ ಹಿಂದ್ಗಡೆ ಕೂಡ ದನ ಯೂಸ್ ಮಾಡ್ತೀವಿ. ಬಿಫೋರ್ ಸಿಂಗುಲರ್ ನೌನ್ ರೀಪ್ರೆಸೆಂಟ್ಸ್ ಎ ಹೋಲ್ ಕ್ಲಾಸ್ ಟು ವಿಚ್ ಇಟ್ ಬಿಲಾಂಗ್ಸ್. ದ ಕೌ ಈಸ್ ಯೂಸ್ಫುಲ್ ಎನಿಮಲ್. ಸೊ ಇಲ್ಲಿ ನಾವು ಸಿಂಗುಲರ್ ನೌನ್, ಕೌ ಏನು ಸಿಂಗುಲರ್ ನೌನ್, ಬಟ್ ಇದು ರೀಪ್ರೆಸೆಂಟ್ ಎ ಹೋಲ್ ಕ್ಲಾಸ್, ಅಂದರೆ ಇಡೀ ಒಂದು ಏನಂತಂದರೆ ಒಂದು ಎನಿಮಲ್, ಕೌ ಎನಿಮಲ್ಗೆ ರೀಪ್ರೆಸೆಂಟ್ ಮಾಡೋದ್ರಿಂದ ದನ ನಾವು ಏನು ಮಾಡ್ತೀವಿ, ದ ಕೌ ಅಂತ ಅಲ್ಲಿ ಯೂಸ್ ಮಾಡ್ತೀವಿ. ದ ರೋಸ್ ಈಸ್ ದ ಸ್ವೀಟೆಸ್ಟ್ ಆಫ್ ಆಲ್ ಫ್ಲವರ್ಸ್. ದ ರೋಸ್, ಗುಲಾಬಿ ಅಂದರೆ ಫ್ಲವರ್ಗಳ ಒಂದು ರೀಪ್ರೆಸೆಂಟನ್ನು ಮಾಡುತ್ತೆ ರೋಸ್. ಅದೇ ರೀತಿ ಒಮಿಷನ್ ಆಫ್ ಆರ್ಟಿಕಲ್,
ಒಮಿಷನ್ ಆಫ್ ಆರ್ಟಿಕಲ್ ಅಂದರೆ ಝೀರೋ ಆರ್ಟಿಕಲ್ ಅಂತೀವಿ, ಅಂದರೆ ಅಲ್ಲಿ ಆರ್ಟಿಕಲನ್ನು ಯೂಸ್ ಮಾಡಬಾರ್ದು. ಆರ್ಟಿಕಲ್ಸ್ ಆರ್ ನಾಟ್ ಯೂಸ್ಡ್ ಬಿಫೋರ್ ಪ್ರಾಪರ್ ನೌನ್ಸ್, ಅಂದರೆ ಅಂಕಿತ ನಾಮಗಳು ಏನು ನಮಗೆ ಹೆಸರನ್ನು ಇಟ್ಟಿರ್ತಾರೆ, ಇಟ್ಟಿರುವ ಹೆಸರುಗಳ ಹಿಂದುಗಡೆ ದನ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ರಾಹುಲ್ ಇದೆ, ದ ರಾಹುಲ್ ಅಂತ ಕರಿಬಾರ್ದು. ರಾಹುಲ್ ಇರ್ಬೋದು, ಬೆಂಗಳೂರು ಇರ್ಬೋದು, ಡೆಲ್ಲಿ ಇರ್ಬೋದು, ಶಿಲ್ಪಾ ಇರ್ಬೋದು, ಆ್ಯಪಲ್ ಇರ್ಬೋದು, ಇವೆಲ್ಲ ಇಟ್ಟಿರ್ತಕ್ಕಂಥ ಹೆಸರುಗಳು. ಇದರ ಹಿಂದುಗಡೆ ನಾವು ದನ ಯೂಸ್ ಮಾಡುವಂಗಿಲ್ಲ. ದ ಯಾಕೆ, ಎ ಆ್ಯನ್ ಯಾವುದು ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಬಿಫೋರ್ ಅಬ್ಸ್ಟ್ರಾಕ್ಟ್ ನೌನ್ಸ್, ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಅಮೂರ್ತ ನಾಮಪದಗಳ ಹಿಂದುಗಡೆ ಕೂಡ ನಾವು ಆರ್ಟಿಕಲನ್ನು ಯೂಸ್ ಮಾಡೋದಿಲ್ಲ. ಟ್ರುತ್ ಇರ್ಬೋದು, ಆನೆಸ್ಟಿ ಇರ್ಬೋದು, ಜಸ್ಟಿಸ್ ಇರ್ಬೋದು, ಲವ್ ಇರ್ಬೋದು, ಬ್ಯೂಟಿ ಇರ್ಬೋದು, ವಿಸ್ಡಮ್ ಇರ್ಬೋದು. ಬಿಫೋರ್ ಮೆಟೀರಿಯಲ್ ನೌನ್ಸ್, ಮೆಟೀರಿಯಲ್ ನೌನ್ಸ್ಗಳ ಹಿಂದೆ ಕೂಡ ನಾವು ಆರ್ಟಿಕಲನ್ನು ಯೂಸ್ ಮಾಡುವಂಗಿಲ್ಲ. ಗೋಲ್ಡ್, ಸಿಲ್ವರ್, ಐರನ್, ಕಾಟನ್, ವುಡ್. ಸೊ ಇವೆಲ್ಲ ಒಂದು ಮೆಟೀರಿಯಲ್ದಿಂದ ರೆಡಿಯಾಗಿರ್ತಕ್ಕಂಥ ಒಂದು ವಸ್ತುಗಳು, ಅದರ ಹಿಂದುಗಡೆ ಕೂಡ ನಾವು ಯೂಸ್ ಮಾಡೋದಿಲ್ಲ. ಬಿಫೋರ್ ಲ್ಯಾಂಗ್ವೇಜಸ್ ಹಿಂದುಗಡೆ ಕೂಡ ನಾವು ಇಲ್ಲಿ ಆರ್ಟಿಕಲನ್ನು ಯೂಸ್ ಮಾಡೋದಿಲ್ಲ. ಕನ್ನಡ, ಇಂಗ್ಲೀಷ್, ಹಿಂದಿ, ಫ್ರೆಂಚ್. ಅದೇ ರೀತಿ ಬಿಫೋರ್ ಇನ್ಸ್ಟಿಟ್ಯೂಷನ್ ಆರ್ ಪ್ಲೇಸಸ್, ಇಲ್ಲಿ ಕೂಡ ಆರ್ಟಿಕಲನ್ನು ಯೂಸ್ ಮಾಡುವಂಗಿಲ್ಲ. ಇನ್ಸ್ಟಿಟ್ಯೂಷನ್ ಅಥವಾ ಪ್ಲೇಸಸ್, ಫಾರ್ ಎಕ್ಸಾಂಪಲ್ ಸ್ಕೂಲ್, ಕಾಲೇಜ್, ಚರ್ಚ್, ಹಾಸ್ಪಿಟಲ್, ಟೆಂಪಲ್, ಪ್ರಿಸನ್. ಬಿಫೋರ್ ರಿಲೇಷನ್, ಸಂಬಂಧಗಳ ಹಿಂದೆ ಫಾದರ್, ಮದರ್, ಸಿಸ್ಟರ್, ಬ್ರದರ್, ಅಂಕಲ್, ಡಾಟರ್, ಫಾದರ್ ಇನ್ ಲಾ, ಸನ್. ಬಿಫೋರ್ ಗೇಮ್ಸ್, ಸೊ ಇಲ್ಲಿ ಆಟಗಳ ಹಿಂದೆ ಕ್ರಿಕೆಟ್, ಚೆಸ್, ಹಾಕಿ, ಫುಟ್ಬಾಲ್, ಟೆನ್ನಿಸ್, ಕಬಡ್ಡಿ. ಬಿಫೋರ್ ಮೀಲ್ಸ್, ಸೊ ಊಟಗಳ ಹಿಂದೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸಪ್ಪರ್. ಬಿಫೋರ್ ಡಿಸೀಸಸ್, ರೋಗಗಳ ಹಿಂದೆ ಟೈಫಾಯ್ಡ್, ಜಾಂಡೀಸ್, ಕಾಲರಾ, ಕ್ಯಾನ್ಸರ್. ಸೊ ರೋಗಗಳ ಹಿಂದೆಗಡೆ ಕೂಡ ನಾವು ಯೂಸ್ ಮಾಡುವಂಗಿಲ್ಲ. ಬಿಫೋರ್ ಕಲರ್, ಬ್ಲೂ, ರೆಡ್, ಗ್ರೀನ್, ಯೆಲ್ಲೋ, ಪರ್ಪಲ್, ಪಿಂಕ್. ಕಲರ್ಗಳ ಹಿಂದೆ ಕೂಡ ನಾವು ಆರ್ಟಿಕಲನ್ನು ಯೂಸ್ ಮಾಡುವಂತಿಲ್ಲ. ಬಿಫೋರ್ ಸೀಸನ್, ಸಮ್ಮರ್, ವಿಂಟರ್, ಅಟಮ್. ಸೊ ಸೀಸನ್ ಅಂದರೆ ಅದರ ಹಿಂದಗಡೆ ಕೂಡ ಯೂಸ್ ಮಾಡುವಂಗಿಲ್ಲ. ಬಿಫೋರ್ ಪ್ಲೂರಲ್ ನೌನ್ಸ್ ಟು ಯೂಸ್ ಟು ಡಿನೋಟ್ ಎ ಕ್ಲಾಸ್, ಬುಕ್ಸ್, ಎನಿಮಲ್ಸ್, ಆರೆಂಜಸ್, ಆ್ಯಪಲ್ಸ್. ಸೊ ಇಲ್ಲಿವರೆಗೂ ಆರ್ಟಿಕಲ್ ದ ಬಗ್ಗೆ ನೋಡಿದ್ರಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.